ಬಂದವರಿಗೆ ಇದು ಮುಖ್ಯವಾಗಿ ತಿಳಿಸ್ಬೇಕಾಗಿದ್ದ ವಿಷಯ. ಇದು ಬಂದು ಯಲಹಂಕದ ಹತ್ರ ಇರತಕ್ಕಂಥ ಒಂದು ಭಾರಿ ವಾಹನ ತರಬೇತಿ ಇರ್ತಕ್ಕಂಥ ಒಂದು ಹೆವಿ ವೆಹಿಕಲ್ ಚಾಲನೆ ಮಾಡ್ತಂಥ ನಮ್ಮ ಡ್ರೈವರ್ಗಳಿಗೆ ಒಂದು ಮುಖ್ಯವಾದ ವಿಶೇಷ ಇದು ಬಂದು ಹೆವಿ ವೆಹಿಕಲ್ ಲೈಸೆನ್ಸ್ನ ಬಂದು ರಿನ್ಯೂವಲ್ ಮಾಡಬೇಕಂದ್ರೆ ಎಕ್ಸ್ಪೈರ್ ಆಗಿ ರಿನ್ಯೂವಲ್ ಮಾಡಬೇಕಂದ್ರೆ ನಾವು ಇಲ್ಲಿ ಬಂದು ನಾವು ಇಲ್ಲಿ ರಿನ್ಯೂವಲ್ ಮಾಡಬೇಕಾದ್ರೆ ಇಲ್ಲಿ ಒಂದು ಸರ್ಟಿಫಿಕೇಟ್ ತೊಗೊಂಬರ್ಬೇಕು. ಈ ಸರ್ಟಿಫಿಕೇಟ್ ತೊಗೊಂಬರ್ಬೇಕಾದ್ರೆ ನಮಗೆ ಲೈಸೆನ್ಸನ್ನು ರಿನ್ಯೂವಲ್ ಮಾಡಿಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಯಿಂದಲೂ ಪ್ರತಿಯೊಂದು ಜಿಲ್ಲೆಯಿಂದಲೂ ನಾವು ಇಲ್ಲೇ ಬಂದು ಸರ್ಟಿಫಿಕೇಟ್ ತಗೊಂಡ್ರೆ ರೋಟರಿ ಕ್ಲಬ್ ಅಂತ ಇಲ್ಲಿ ನಾವು ಒಂದು ಸರ್ಟಿಫಿಕೇಟ್ ತಗೊಂಡು ಹೋದರೆ ನಮಗೆ ಬಂದು ನಮ್ಮ ಲೈಸೆನ್ಸ್ನ ರಿನ್ಯೂವಲ್ ಮಾಡ್ತಾಯಿದ್ರೆ ಎಲ್ಲ ಜಿಲ್ಲೆಯಲ್ಲೂ ನಾವು ಲೈಸೆನ್ಸ್ನ ರಿನ್ಯೂವಲ್ ಮಾಡ್ಕೋಬೋದು. ಇದು ಬಂದು ಪ್ರತಿಯೊಬ್ಬ ಡ್ರೈವರು ಮಾಡ್ತಕ್ಕಂಥ ಕೆಲಸ ಬಂದು ಇದೇ ಮೇಯ್ನು. ನಾವು ಲೈಸೆನ್ಸ್ ಹೆವಿ ವೆಹಿಕಲ್ ಇರೋದ್ರಿಂದ ನಮ್ಗೆ ಜಾಸ್ತಿ ನಮ್ಮ ಲೈಸೆನ್ಸ್ ಏನಾದರೂ ಎಕ್ಸ್ಪೈರ್ ಆದಾಗ ನಮಗೆ ಆಗುವ ಅನಾಹುತಗಳನ್ನ ತಪ್ಪಿಸಬೇಕು. ಅದರಿಂದ ನಾವು ದೂರ ಇರಬೇಕು ಅಂತ ಪ್ರತಿಯೊಬ್ಬ ನಮ್ಮ ಡ್ರೈವರ್ ಬಂದವರಿಗೆ ತಿಳಿಸ್ಬೇಕಂದ್ರೆ ನಮ್ಮ ಲೈಸೆನ್ಸ್ನ ಬಂದ್ಬಿಟ್ಟು ನಾವು ಕರೆಕ್ಟಾಗಿ ನಮ್ಮ ಚಾಲನೆಯಲ್ಲಿ ಇಟ್ಕೊಂಡಿರಬೇಕು. ಹಂಗಾಗ್ಬಿಟ್ಟು ನಾವು ನಮ್ಮ ಲೈಸೆನ್ಸ್ನ ರಿನ್ಯೂವಲ್ ಮಾಡಬೇಕಂದ್ರೆ ಇಲ್ಲಿ ಬಂದು ನಾವು ರೋಟರಿ ಕ್ಲಬ್ಬಲ್ಲಿ ಬಂದು ಲೈಲ್ಯಾಂಡ್ ಇದು ಬಂದು ಲೊಕೇಟ್ ಬಂದುಬಿಟ್ಟು ಸಿಂಗ್ನಾಯ್ಕ್ನಲ್ಲಿ ಯಲಹಂಕದಿಂದ ಬರ್ತಾ ಸಿಂಗ್ನಾಯ್ಕ್ನಲ್ಲಿಂದ ಲೆಫ್ಟ್ ತಗೊಂಡ್ರೆ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಬರುತ್ತೆ. ಇಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದಲೂ ಬಂದು ಎಲ್ಲರೂ ಬಂದಿದ್ದಾರೆ ಲೈಸೆನ್ಸ್ನ ರಿನ್ಯೂವಲ್ ಮಾಡೋಕ್ಕೆ. ಇಲ್ಲಿಂದ ಒಂದು ಸರ್ಟಿಫಿಕೇಟ್ ತಗೊಂಡೋಗ್ಬೇಕು. ಹಂಗಾಗ್ಬಿಟ್ಟು ನಾವು ಬಂದಿದ್ದೀವಿ. ಈಗ ಎಲ್ಲರನ್ನೂ ಮಾತಾಡ್ಸೋಣ. ಎಲ್ಲ ನಮ್ಮ ಡ್ರೈವರ್ ಅನ್ನೋರೆಲ್ಲ ಬಂದಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ಊರಿಂದ ಬಂದಾರೋ ಅಂತ ನಾವು ಸ್ವಲ್ಪ ಮಾತಾಡಿಸಿ ಹೇಳೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಪ್ರವೀಣ್. ಸರ್ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾವು ಲೈಸೆನ್ಸ್ನ ನಮ್ಮ ಲೈಸೆನ್ಸು ಎಕ್ಸ್ಪೈರ್ ಆದಾಗ ನಾವು ಒಂದು ಯಾವುದೇ ಜಿಲ್ಲೆಯಲ್ಲಿದ್ರೂ ಬಂದು ನಾವು ಇಲ್ಲಿ ಒಂದು ಸರ್ಟಿಫಿಕೇಟ್ ತಗೊಂಡೋದ್ರೇ ನಮ್ಮ ಲೈಸೆನ್ಸ್ನ ಬಂದುಬಿಟ್ಟು ರಿನ್ಯೂವಲ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಎಲ್ಲ ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ಎಲ್ಲ ಕಡೆಯಿಂದನೇ. ನೀವು ಎಲ್ಲಿಂದ ಬಂದಿರೋದು? ಕೊಪ್ಪಳ ಜಿಲ್ಲೆ. ಹೌದು, ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದಾರೆ. ಇದೇ ಥರ ನಮ್ಮ 31 ಡಿಸ್ಟಿಕ್ಕಿಂದನೂ ಬಂದು ಇದೇ ಬೆಂಗಳೂರು ಯಲಹಂಕದಲ್ಲೇ ಬಂದು ನಾವು ಒಂದು ರೋಟರಿ ಲೈಲ್ಯಾಂಡ್ ಕಂಪ್ನಿಯಿಂದ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ತಗೊಂಡೋಗೋಕ್ಕೆ ಪ್ರತಿಯೊಬ್ಬರು ಡ್ರೈವರ್ ಅಣ್ಣಗಳು ಬಂದಿದ್ದಾರೆ ನೋಡಿ. ಎಲ್ಲರೂ ಅವರವರು ಎಲ್ಲೆಲ್ಲಿ ಎಷ್ಟು ದೂರದಿಂದ ಬಂದಿದ್ದಾರೆ ಅಂದರೆ ಅವ್ರು ರಾತ್ರಿ ಎಲ್ಲ ಜರ್ನಿ ಮಾಡಿ ಬಂದಿದ್ದಾರಲ್ಲ ಸರ್ ನೀವು? ತುಂಬ ಒಳ್ಳೆಯದಾಗಲಿ ಸರ್. ಇಲ್ಲಿ ಬಂದುಬಿಟ್ಟು ಏನು ಕೇಳ್ತಾರಂತ ರೂಲ್ಸ್ ಏನಾದ್ರು ಗೊತ್ತಿದೆಯಾ ನಿಮಗೆ? ಇದೇ ಫಸ್ಟ್ ಟೈಮ್ ಬಂದಿರೋದಾ? ಇನ್ನೊಂದು ಮುಖ್ಯವಾಗಿ ವಿಷಯ ಎಲ್ಲರಿಗೂ ಹೇಳ್ತೀವಿ. ನಿಮ್ಮ ಲೈಸೆನ್ಸ್ ಏನಾದರೂ ಕಳುವಾಗಿದ್ದರೆ ಇಲ್ಲ ಹೋದರೆ ಕಳೆದೋಗಿದ್ರು ನೀವು ಏನು ಆತಂಕ ಪಡಬೇಕಾಗಿಲ್ಲ. ನಿಮ್ಮ ಜೆರಾಕ್ಸ್ ಒಂದು ತಗೊಂಬಂದ್ಬಿಟ್ರೆ ಸಾಕು. ಇಲ್ಲಿ ಬಂದುಬಿಟ್ಟು ನೀವು ಆ ಜೆರಾಕ್ಸ್ನ ಸಬ್ಮಿಟ್ ಮಾಡಿದ್ರೆ ನಿಮಗೆ ಆ ಸರ್ಟಿಫಿಕೇಟ್ನ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಸರ್ ನೀವು ಲೈಸೆನ್ಸ್ ಬಂದಿರೋದಾ? ಸರ್ ನಮಸ್ತೆ. ನಮ್ಮದೊಂದು ಸಣ್ಣ ಯೂಟ್ಯೂಬ್ ಚಾನಲ್ನ ನಾವು ರನ್ನಿಂಗ್ ಮಾಡ್ತಾಯಿದ್ದೀವಿ. ಇವಾಗ ಈ ಲೈಸೆನ್ಸನ್ನ ರಿನ್ಯೂ ಮಾಡಬೇಕಂದ್ರೆ ನಾವು ಈ ಕ್ಲಬ್ಬಲ್ಲಿ ಬಂದ್ಬಿಟ್ಟು ಈ ಲೈಲ್ಯಾಂಡ್ ಇದೆಯಲ್ಲ ಇಲ್ಲಿ ಸೊಸೈಟಿಯಲ್ಲಿ ಇಲ್ಲಿ ಬಂದ್ಬಿಟ್ಟು ನಾವು ಒಂದು ಸರ್ಟಿಫಿಕೇಟ್ನ ತಗೊಂಡೋಗ್ಬೇಕು. ಆ ಸರ್ಟಿಫಿಕೇಟ್ ತಗೊಂಡೋದ್ರೇ ನಮಗೆ ಹೆವಿ ಲೈಸೆನ್ಸ್ನ ಬಂದ್ಬಿಟ್ಟು ರಿನ್ಯೂವಲ್ ಮಾಡಿಕೊಡೋದು ಅಂತ ಇದು ಎಲ್ಲ ರೂಲ್ಸ್ ಆಗಿದೆಯಲ್ಲ. ಅದು ನೀವು ಇಲ್ಲಿಂದ ಬಂದಿರೋದು? ನಾವು ಕೋರಮಂಗಲ ಅಂದರೆ ಈಜಿಪುರ, ಅಲ್ಲಿಂದ ಬಂದಿರೋದು. ನಾವು ಮೋಸ್ಟ್ಲಿ ಇದು 3ನೇ ಸರಿ ನಾವು ಬರೋದು. 3ನೇ ಸಲ ಅಣ್ಣವ್ರು 3ನೇ ಸಲ ಬಂದಿರೋದಂತೆ. ಒಳ್ಳೇದಾಗಲಿ. ಅಂದರೆ ನಿಮ್ಗೆ ಅನುಭವ ಇರುತ್ತೆ, ಎಲ್ಲ ಕ್ಲೀನಾಗಿ ಗೊತ್ತಿರುತ್ತೆ, ಏನೇನು ನಡೀತಿದೆ ಅಂತ ಎಲ್ಲ ಗೊತ್ತಿರುತ್ತೆ, ಏನು ಸಿಗುತ್ತೆ ಅಂತ ಗೊತ್ತಿರುತ್ತೆ, ಎಷ್ಟು ಗಂಟೆಗೆ ಹೋಗಬೇಕು ಎಷ್ಟು ಗಂಟೆಗೆ ಬಿಡಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಒಳ್ಳೇದಾಗಲಣ್ಣ. ಇಲ್ಲಿ ಕೆಲವು ಬಂದಿದ್ದಾರೆ ನಮ್ಮ ಡ್ರೈವರ್ ಸಾಹೇಬರು. ಅಣ್ಣ ನಮಸ್ಕಾರ. ನಾವು ಬಾರೋಣ. ಅಣ್ಣವರಿಗೆ ತುಂಬ ನಾಚಿಕೆ ಆಗ್ತಾರೆ. ಯೂನಿಫಾರ್ಮಲ್ಲಿ ಬಂದುಬಿಟ್ಟವ್ರೆ. ಅಣ್ಣ ಡ್ಯೂಟಿಲಿ ಇದೆಯಣ್ಣ? ಅಣ್ಣ ನಿಮ್ಮ ಹೆಸರು? ಅರಸಪ್ಪನವ್ರು ಬಂದಿದ್ದಾರೆ ನೋಡಿ. ಅಣ್ಣ ಇದೇ ಫಸ್ಟ್ ಟೈಮ್ ಬಂದಿರೋದಾ? ಫಸ್ಟ್ ಟೈಮ್. ಅಣ್ಣ ಹೇಗೆ ಅನ್ನಿಸ್ತಾ ಇದೆ ಅಣ್ಣ? ಏನಿಲ್ಲ, ಪರವಾಗಿಲ್ಲ. ಏನು ಹೆದರ್ಕೊಳ್ಳೋ ಅಂತ ಏನಿಲ್ಲ. ಲೋಗಿಸ್ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲಿಂದ ಬಂದಿರೋದಣ್ಣ? ಇಲ್ಲೇ ಇದ್ರತಾವಿಂದ ಯಲಹಂಕದಿಂದ ಬಂದಿರೋದು. ಅಣ್ಣ ಒಳ್ಳೇದಾಗಲಣ್ಣ. ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಎಲ್ಲ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡೋಣ ನಮ್ಮ ಚಾನಲ್ನ. ಅಣ್ಣ ನಮಸ್ಕಾರ ಅಣ್ಣ. ನಮ್ಮದು ಒಂದು ಸಣ್ಣ ಯೂಟ್ಯೂಬು
ಚಾನಲ್ನ ರನ್ ಮಾಡ್ತಾ ಇದ್ದೀವಿ. ನಾವು ಇವಾಗ ಲೈಸೆನ್ಸ್ ಎಕ್ಸ್ಪೈರ್ ಆಗಿದೆಯಲ್ಲ, ಈ ಲೈಸೆನ್ಸ್ ಎಕ್ಸ್ಪೈರ್ ಆಗಿರೋದಕ್ಕೆ ಬಂದು ನಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಜಿಲ್ಲೆ ಅಂದರೆ 31 ಜಿಲ್ಲೆಯಿಂದನೂ ನಾವು ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದು ನಾವು ಒಂದು ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬಿಟ್ರೆ ನಮ್ಮ ಜಿಲ್ಲೆಗಳಲ್ಲೇ ಆಗಲಿ, ಎಲ್ಲಾಗಲಿ, ಶಿವಮೊಗ್ಗ ಆಗಲಿ, ದಾವಣಗೆರೆ ಆಗಲಿ, ಬಿಜಾಪುರ ಆಗಲಿ, ಗುಲ್ಬರ್ಗ ಆಗಲಿ, ಕೊಪ್ಪಳ ಆಗಲಿ, ಎಲ್ಲ ಜಿಲ್ಲೆಗಳಲ್ಲೇ ನಾವು ರಿನ್ಯೂವಲ್ ಮಾಡ್ಕೋಬೋದು. ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ಹೌದು, ಇಲ್ಲೇ ಎಲ್ಲ ಹೆವಿ ಲೈಸೆನ್ಸ್ ಇರೋರು ಬಂದು ಇಲ್ಲೇ ರಿನ್ಯೂವಲ್ ಮಾಡ್ಕೊಳ್ಳೋಕೆ ಮುಂಚೆ ಸರ್ಟಿಫಿಕೇಟ್ ತೊಗೊಂಡೋದ್ರೆ ನಿಮಗೆ ರಿನ್ಯೂವಲ್ ಮಾಡ್ಕೊಂಡು ಕೊಡ್ತಾರೆ. ಎಲ್ಲೇ RTO ಆಫೀಸ್ ನಿಮ್ಮ ಹತ್ರ ಇರುತ್ತೆ, ಅಲ್ಲಿ ಹೋಗಿ ಸರ್ಟಿಫಿಕೇಟ್ ಕೊಟ್ಟರೆ ನಿಮಗೆ ಲೈಸೆನ್ಸ್ ಸುಲಭವಾಗಿ ಆಗುತ್ತೆ. ಹೇಗೆ ಅನಿಸುತ್ತೆ ಸರ್? ನೀವು ತುಂಬ ದೂರದಿಂದ ಬರ್ತಾರೆ, ಅವ್ರಿಗೆಲ್ಲ ಅನುಕೂಲ ಆಗುತ್ತಾ? ಹಿಂಗೆ? ಹೌದು, ಅನುಕೂಲ ಆಗುತ್ತೆ. ಇವಾಗ ನಾವು ಬೆಂಗಳೂರಲ್ಲಿರೋದ್ರಿಂದ ನಾವು ಇಲ್ಲಿ ಬಂದು ಬೇಗ ಬಂದುಬಿಡ್ತೀವಿ. ಬಟ್ ತುಂಬ ದೂರದಲ್ಲಿ ಈಗ ಕೊಪ್ಪಳ, ಬಿಜಾಪುರ ಅಲ್ಲಿಂದ ಬಂದು ಇಲ್ಲಿ ಬಂದು ಒಂದು ಸರ್ಟಿಫಿಕೇಟ್ಗೋಸ್ಕರ ತಗೊಂಡೋಗ್ಬೇಕಂದ್ರೆ ಅವರಿಗೆ ಕಷ್ಟ ಅನಿಸುತ್ತಾ? ಹೀಗೆ ಕಷ್ಟ ಏನಿಲ್ಲ, ಅವರು ಅನುಕೂಲ ಮಾಡ್ಕೋಬೇಕು ಅಂತಂದರೆ ಬರಲೇಬೇಕು. ಎಷ್ಟು ದೂರನಾದರೂ ಬರಲೇಬೇಕಾಗುತ್ತೆ. 5 ವರ್ಷಕ್ಕೆ ಒಂದು ಸತಿ ರಿನ್ಯೂವಲ್ ಇರುತ್ತೆ. 5 ವರ್ಷದಲ್ಲಿ ಒಂದು ದಿವಸ ಟೈಮ್ ವೇಸ್ಟ್ ಮಾಡಿದ್ರೆ ಏನೂ ಆಗೋದಿಲ್ಲ. ಅವ್ರ ಭವಿಷ್ಯ ಅದ್ರ ಮೇಲೆ ಇರುತ್ತಲ್ಲ. ಅಂದರೆ ಇವಾಗ ಸುಮಾರು ಕಡೆಯಿಂದ ಬರ್ತಾರಲ್ಲ, ನೀವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು? ನಾವು 3 ಟೈಮ್ ಆಯಿತು. 3 ಟೈಮು ಅಂದರೆ ನಿಮಗೂ ಅನುಭವ ಆಗಿದೆ. ಹೌದು, ಅದಕ್ಕೆ ನಾವು ಯಾವಾಗ ರಿನ್ಯೂವಲ್ ಇರುತ್ತೋ ಅವತ್ತು ಬಂದು ನಾವು ರಿನ್ಯೂವಲ್ ಇಲ್ಲಿ ಸರ್ಟಿಫಿಕೇಟ್ ತೊಗೊಂಡು ಹೋಗ್ತೀವಿ. ಆ ರಿನ್ಯೂವಲ್ ಮಾಡಿಸೋದು ತುಂಬ ಅನುಕೂಲ. ಹೌದು, ನೀವು ಅಲ್ಲೇ ಎಲ್ಲಾದರೂ ಮಾಡಿಸ್ಕೊತೀವಿ ಅಂತಂದ್ರೂ 1,000 2,000 ಎಕ್ಸ್ಟ್ರಾ ಕೇಳ್ತಾರೆ ಅಲ್ಲಿರೋರು. ಅದ್ರ ಬದಲು ನೀವು ಇಲ್ಲೇ ಬಂದು ಆರಾಮಾಗಿ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ನಿಮ್ಗೊಂದು ಅನುಭವ ಆಗುತ್ತೆ. ಒಂದು 50 30 ವರ್ಷ 40 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರೆಲ್ಲ ಬರ್ತಾರೆ. ಅವ್ರು ನೋಡಿ ನೀವು ಒಂದು ಸ್ವಲ್ಪ ನಾಲೆಜ್ ತಿಳ್ಕೊಬೋದು. ನಾವು ಹೇಗಿರ್ಬೋದು, ಡ್ರೈವಿಂಗ್ ನಾಲೆಜ್ ಯಾವ ಥರ ನಾವು ರೆಗ್ಯುಲರಾಗಿ ಓಡಿಸೋದು ಬೇರೆ, ಇಲ್ಲಿ ಬಂದು ಒಂದಿನ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳೋದೇ ಬೇರೆ. ಅಣ್ಣ, ನಿಮ್ಮ ಹೆಸರು? ಮೋಹನ್ ಕುಮಾರ್. ಮೋಹನ್ ಅನ್ನೋರು ಹೇಳ್ತಾ ಇದ್ದಾರೆ, ನೀವು ಇಲ್ಲಿಗೆ ಬಂದಷ್ಟು ನಿಮಗೆ ಅನುಕೂಲ ಆಗುತ್ತೆ ಮತ್ತು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೀವು ಬೇರೆ ಕಡೆಯಿಂದ ಬಂದುಬಿಟ್ಟು ಬ್ರೋಕರ್ ಮೂಲಕಗಳಾಗಲಿ ಯಾರ ಮೂಲಕ ಆಗಿ ಹೋಗಿ ನೀವು ತುಂಬ ಹಣವನ್ನು ಕಳ್ಕೋಬಾರ್ದಾದರೆ ತುಂಬ ದುಡ್ಡು ಕೊಟ್ಟು ದುಡ್ಡನ್ನ ತುಂಬ ಕೇಳೋದ್ರಿಂದ ನೀವು ಇಲ್ಲಿ ಬಂದು ಕಮ್ಮಿ ದುಡ್ಡಲ್ಲೇ ಮಾಡ್ಕೋಬೋದು. ನಿಮಗೂ ಸೇಫ್ಟಿ ಆಗುತ್ತೆ. ಬೆಂಗಳೂರಲ್ಲಿ ಗೊತ್ತಾಗುತ್ತೆ ನಿಮಗೆ ದುಡ್ಡಿನ ಬೆಲೆ ಏನಂತ. ಎಲ್ಲ ಇಷ್ಟು ಕಷ್ಟಪಡಬೇಕು ದುಡ್ಡಿಗೋಸ್ಕರ. ಎಲ್ಲರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿದೆ ಸರ್, ನಮಗೂ ಅನುಕೂಲ ಆಯಿತು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಕೋರ್ಕೊತಾ ಇದ್ದೀವಿ ಸರ್. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಎಲ್ಲರೂ ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಹೆಸರು? ಕೃಷ್ಣಮೂರ್ತಿ. ಸರ್, ಇವಾಗ ಈ ಹೆವಿ ಲೈಸೆನ್ಸ್ನ ಬಂದ್ಬಿಟ್ಟು ರಿನ್ಯೂವಲ್ ಮಾಡಬೇಕಂದ್ರೆ ಒಂದು ಸರ್ಟಿಫಿಕೇಟ್ಗೋಸ್ಕರ ನಾವು ಇಲ್ಲಿ ಬರ್ತೀವಲ್ಲ, ಈ ಕೆಲವು ಜನಕ್ಕೆ ಗೊತ್ತಾಗಿರಲ್ಲ. ತುಂಬ ದೂರದಿಂದ ಬರೋರಿಗೆ ತುಂಬ ಕಷ್ಟ ಆಗುತ್ತೆ. ಹೇಗೆ ಅನಿಸುತ್ತೆ ಸರ್? ಕಷ್ಟನೇ ಎಲ್ಲರಿಗೂ. ಇದು ಅನಾನುಕೂಲನೇ. ಇದು ಅಗತ್ಯ ಇಲ್ಲದೆ ಇರೋದು. ಏನು ಇವರು ಕೊಡೋ ಟ್ರೈನಿಂಗಿಗೆ ನಾವು ಉದ್ಧಾರ ಆಗ್ಬಿಡ್ತೀವ. ನಮಗಿರೋ ಎಕ್ಸ್ಪೀರಿಯೆನ್ಸ್ಗೆ ಇವ್ರಿಗೆ ಗೊತ್ತಿರಲ್ಲ ಅಷ್ಟು. ಡ್ರೈವಿಂಗು ಅವರು ಹೇಳ್ಕೊಟ್ಟಂಗೆ ಓಡ್ಸೋಕ್ಕಾಗಲ್ಲ ಅಲ್ವಾ? ಅದೇ ರೀತಿಯೇ ಇರೋದು. ಇವಾಗ ಇಲ್ಲೆಲ್ಲ ಬಂದಿರೋರಲ್ಲ, ಎಲ್ಲರೂ 2 ಸಲ 3 ಸಲ ಬಂದಿದ್ದಾರೆ. ಹೌದು, ಅವ್ರಿಗೆ ಅನುಭವ ಆಗಿರುತ್ತೆ. ಬಟ್ ಹೊಸ್ದಾಗಿ ಬರೋರಿಗಂತೂ ತುಂಬ ಕಷ್ಟ ಆಗುತ್ತಲ್ಲ ಸರ್, ಅಡ್ರೆಸ್ ಗೊತ್ತಿಲ್ದಂಗೆ. ಅಡ್ರೆಸ್ಸು ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಏನು ಬಳ್ಳಾರಿಯಿಂದನೂ ಇದು ತರಕತ್ತದ, 2 ವೀಲರ್ ತರಕತ್ತದ. ಇಲ್ಲಿಗೆ ಒಳಗಡೆಗೆ 4 ಕಿಲೋಮೀಟ್ರ್ ಆಗ್ತದೆ. ಈ ಬೆಂಗಳೂರು ಜಿಲ್ಲೆಗೆ, ನಮ್ಮ ಕರ್ನಾಟಕಕ್ಕೆ ಬಂದು 31 ಜಿಲ್ಲೆಗಳಲ್ಲಿ ಇದು ಒಂದೇ ಜಾಗಕ್ಕೆ ಮಾಡಿದಾರಲ್ಲ, ಬೇರೆ ಜಾಗಕ್ಕೆ ಮಾಡೋ ಅನುಕೂಲ ಆಗುತ್ತಾ? ಹಂಗೆ ಬೇರೆ ಬೆಂಗಳೂರಲ್ಲಿ ಬೇರೆ ಜಾಗ ಗತಿನೇ ಇಲ್ವೇ? ಬೇರೆ ಜಾಗ ಅಂತಲ್ಲ, ನಮ್ಗೆ ಇವಾಗ ಶಿವಮೊಗ್ಗ ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಆ ಕಡೆ ಯಾವ್ದಾರ ಮಾಡ್ಬೋದು. ಅದು ಅವರು ಇದು ಮಾಡಬೇಕು, ಮಾಡೋ ಮನಸ್ಸು ಅವ್ರಿಗಿರ್ಬೇಕು ಅಷ್ಟೇ. ಹಾಂ, ಹೌದು. ತುಮಕೂರಲ್ಲ ನಾವು ಮಾಡಿದ್ರೆ ಆ ಕಡೆ ಇರೋರಿಗೆಲ್ಲನೂ ಒಂದು ಅನುಕೂಲನೇ ಆಗುತ್ತೆ. ಹೌದು, ಬೇರೆ ಕಡೆ ಒಂದೇ ಕಡೆ ಇರಬಾರ್ದು ಅನ್ನೋರು ಸಾರ್ ಹೇಳ್ತಾ ಇದ್ದಾರೆ. ಒಂದೇ ಕಡೆ ಇರೋದಕ್ಕಿಂತ ನಮ್ಮ ಡಿಸ್ಟಿಕಲ್ಲಿ ಒಂದು 4-5 ಕಡೆ ಮಾಡಿದ್ರೆ ಅಲ್ಲಲ್ಲಿ ನಮ್ಮ ಡ್ರೈವರ್ ಬ್ರದರ್ಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ತುಂಬ ದೂರದಿಂದ ಬರೋರಿಗೆ ರಾತ್ರಿ ಹಗಲು ನಿದ್ದೆ ಕೆಟ್ಟು ಬಂದು ಅಡ್ರೆಸ್ ಹುಡ್ಕೊಂಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಲೊಕೇಟ್ ಬಂದ್ಬಿಟ್ಟು ಯಲಹಂಕದಿಂದ ಸ್ಟ್ರೈಟಾಗಿ ಬಂದರೆ BSF ಕ್ವಾರ್ಟರ್ಸ್ ಬರುತ್ತೆ. ಅಷ್ಟೇ ಮುಂದೆ ಬಂದಾಗ ಸಿಂಗನಾಯ್ಕನಹಳ್ಳಿಯಿಂದ ಲೆಫ್ಟಾಗಿ ಅಂದರೆ ಈ ಊರು ಯಾವ್ದು ಹೆಸರು ಸರ್? ಇದು ಈ ಊರ
ಹೆಸರು ಸಿಂಗ್ನಾಯ್ಕನಹಳ್ಳಿ. ಸಿಂಗ್ನಾಯ್ಕನಹಳ್ಳಿ 2 ಕಿಲೋಮೀಟ್ರ್ ಒಳಗೆ ಬರಬೇಕು. ಸಿಂಗ್ನಾಯ್ಕನಹಳ್ಳಿಯಿಂದ 2 ಕಿಲೋಮೀಟ್ರು. ಜಾಸ್ತಿನೇ ಆಗುತ್ತೆ. ಹಾಂ, ಗೊತ್ತಿಲ್ಲದವರು ತುಂಬ ಅಡ್ರೆಸ್ ಕೇಳ್ಕೊಂಬರೋಕ್ಕೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಯಾರನ್ನಾರು ಕೇಳಿ ಅಡ್ರೆಸ್ ಕೇಳ್ಕೊಂಬರ್ಬೋದು. ಏನು ದೊಡ್ಡ ಜಾಗ ಬೇಕಾಗಿಲ್ಲ. ಅವ್ರೇನು ನಮ್ಗೇನು ಟ್ರೈನಿಂಗ್ ಕೊಡ್ತಾವ್ರ? ಯಾವುದು ಕೊಡ್ತಾ ಇಲ್ಲ. ಆಫೀಸಲ್ಲಿ ಕೂತ್ಕೊಂಡು ಹರ್ಕತೆ ಮಾಡ್ತಾರೆ ಅಷ್ಟೇ. ಅದೇ ಸಣ್ಣ ಒಂದು ಟ್ರೈನಿಂಗ್. ಒಂದು ಆಫೀಸ್ ಓಪನ್ ಮಾಡೋಕ್ಕೆ ಎಲ್ಲ ಕಡೆಗೂ ಬಂಡವಾಳ ಏನು ಜಾಸ್ತಿ ಬೇಕಾ? ಏನು ಬೇಕಾಗಿಲ್ಲ, ಬಂಡವಾಳನೂ ಜಾಸ್ತಿ ಬೇಕಾಗಿಲ್ಲ. ಆರಾಮಾಗಿ ಮಾಡ್ಬೋದು ಎಲ್ಲ ಕಡೆನೂ. ಒಂದೊಂದು ಆಫೀಸ್ ಮಾಡೋಕ್ಕೇನು ಕಷ್ಟನಾ? ಸಾರು ಅನುಭವನ ಹೇಳ್ಕೊಂತಿದ್ದಾರೆ. ತುಂಬ ಸಂತೋಷ ಸರ್ ನೀವು ಹೇಳಿದ್ದು. ಎಲ್ಲರಿಗೂ ಸ್ವಲ್ಪ ವ್ಯವಸ್ಥೆ ಆಗಲಿ, ಎಲ್ಲರಿಗೂ ಅನುಕೂಲ ಆಗಲಿ. ತುಂಬ ಕೆಲಸ ಇದು ಹೇಳ್ರಿ. ಓಲಿ ಏನು ಡ್ರೈವಿಂಗ್ ಏನೋ ಈ ಹೆವಿ ಲೈಸೆನ್ಸ್ನ ರಿನ್ಯೂವಲ್ ಮಾಡೋಕ್ಕೋಸ್ಕರ ಇಲ್ಲಿ ಯಲಹಂಕದ ಹತ್ರ ಇರೋ ಸೊಸೈಟಿ ಫಾರ್ ಹೆವಿ ವೆಹಿಕಲ್ ಡ್ರೈವಿಂಗ್ ಟ್ರೈನಿಂಗ್ ಸೆಂಟರ್ ಅಂತ ಒಂದಿದೆ. ಇಲ್ಲಿ ಬಂದು ಪ್ರತಿಯೊಬ್ಬರು ಹೆವಿ ಲೈಸೆನ್ಸ್ನ ಮಾಡಿರ್ತಕ್ಕಂಥ ಡ್ರೈವರ್ ಬ್ರದರ್ಸ್ಗಳು ಇಲ್ಲಿ ಬಂದು ರಿನ್ಯೂವಲ್ ಮಾಡಲೇಬೇಕು. ಎಲ್ಲರಿಗೂ ಆ ಆದೇಶನ ಸುಮಾರು ಇದರಿಂದ ಬಂದು ನಡೀತಾ ಇದೆ. ಅದನ್ನು ಬಂದುಬಿಟ್ಟು ನಾವು ಇವಾಗ ರಿನ್ಯೂವಲ್ ಮಾಡಿಸ್ಬೇಕಂದ್ರೆ ಇಲ್ಲಿ ಬಂದು ನಾವು ಒಂದು ಸರ್ಟಿಫಿಕೇಟ್ ತಗೊಂಡು ಹೋದ್ರೆ ನಮಗೆ ಡ್ರೈವಿಂಗ್ ಸ್ಕೂಲರಾಗಲಿ ಒಂದು ಬ್ರೋಕರ್ಗಳಾಗಲಿ ಅದನ್ನು ಬಂದುಬಿಟ್ಟು ಚಾಲನೆ ಮಾಡಿಕೊಡ್ತಾರೆ. ಇಲ್ಲ ನಾವು ಬೇಡ ಇದನ್ನು ತರೋದು ಬೇಡ ಬೇರೆಯೇ ಮಾಡಿಕೊಡ್ತಾರೆ ಅಂದರೆ ಬ್ರೋಕರ್ ಮೂಲಕ ಮಾಡಿಸ್ತೀವಿ ಅಂದರೆ ಬ್ರೋಕರ್ಗಳ ಹತ್ರ ಸ್ವಲ್ಪ ಜಾಸ್ತಿ ಹಣ ಕೇಳ್ತಾರೆ. ಹಣ ಉಳಿಸ್ಬೇಕು ಅಂತಂದರೆ ನಾವು ರೋಟ್ರಿ ಕ್ಲಬ್ಬಲ್ಲಿ ಬಂದುಬಿಟ್ಟು ನಾವು ಒಂದು ಸರ್ಟಿಫಿಕೇಟ್ನ ಪಡ್ಕೊಂಡು ಹೋಗಬೇಕು. ಇಲ್ಲಿ ಬಂದು ಮಾಡಬೇಕು. ಎಲ್ಲರೂ ಮಾಡಿದ್ರೆ ಒಳ್ಳೆಯದಾಗುತ್ತೆ ನೋಡಿ. ಒಳ್ಳೆಯದಾಗಲಿ, ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ.